ವಿಡಿಯೋಗಳೆಲ್ಲ ಬಂದರೆ ನಮ್ಮ ಗೋಪ್ರೋ ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ವಿಡಿಯೋ ಬರಲಿಲ್ವಾ ಗೋಪ್ರೋ ಹೋಗಿ ಅಂತ ಅರ್ಥ. ಎಲ್ಲ ಗೊತ್ತಾಗ್ಬಿಡುತ್ತಲ್ವಾ? ನಮ್ಗೆಲ್ಲ ಗೊತ್ತಾಗುತ್ತೆ. ಅದೇ ಗೊತ್ತಾಗಲ್ವಲ್ಲ. ನಮ್ಗೆ ಹೆಂಗ್ ಬೇಕೋ ಹಂಗೆ. ಇದೆ ನೋಡಿ ನೇತ್ರಾವತಿ ನದಿ. ಯಾಪ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಟೈಮು ಎಕ್ಸಾಕ್ಟ್ಲಿ 6:25. ಲೇಟ್ ಆಯಿತು. 4 ಜನ ಇದ್ದೀವಿ ಒಂದೇ ರೂಮಲ್ಲಿ, ಅಂದರೆ ಆಬ್ವಿಯಸ್ಲಿ ಲೇಟ್ ಆಗಿರುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗಿದೆ ಅಷ್ಟೇ. ಯೂಶಲಿ ಇಷ್ಟೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಅಷ್ಟೊತ್ತು ಕ್ಯೂ ಮೂವ್ ಆಗಿರ್ತಾ ಇತ್ತು. ಇವತ್ತು ಹಾಗೇ ಬರ್ತಾ ಇದ್ದೀವಿ. ಇಬ್ಬರು ನಾಯಿ ನೋಡಿದೆ ನೋಡಿ ಹಿಂಗೆ ಅಲ್ಲಿ ಹಾಕಂಗಿಲ್ಲಂತಪ್ಪ. ನಮ್ಮದು ಹೊಸ ಕಡೆ ಬಿಡೋಣ. ಜೊತೆಲಿ ಇದ್ದಾರಾ ಇಲ್ವಾ ಏನು ಅಂತ ಯೋಚನೆ ಮಾಡ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದಾರೆ. ಜನಗಳು ಕಡಿಮೆ ಇದ್ದಾರೆ. ಸೊ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗೇ ಹೊರಟಿದ್ದೀವಿ. ನೋಡೋಣ. ಈಗ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ನಾವು ದೇವಸ್ಥಾನದ ಒಳಗಡೆ ಇದ್ದಾಗ ಮಳೆ ಬಂತು, ಸಖತ್ತಾಗಿತ್ತು. ಸೊ ನೋಡಿ ನೀವು ಒಂದು ದರ್ಶನ ಮಾಡ್ಕೊಳ್ಳಿ. ಸೊ ಜನ ಏನು ತುಂಬ ಏನಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಕ್ರೌಡ್ ಇರ್ತಾ ಇತ್ತು ಅಷ್ಟು ಕ್ರೌಡ್ ಇಲ್ಲ ನೋಡಿ. ಬಟ್ ವೆದರ್ ಮಾತ್ರ ಭಾರಿ ಹಾರಿಬಲ್ ಆಗಿದೆ. ಗೊತ್ತಿಲ್ಲ ಇವತ್ತು. ನೆನ್ನೆ ಅಂತೂ ಒಂದೇ ಒಂದು ಹನಿ ಮಳೆ ಬರಲಿಲ್ಲ ನಮಗೆ. ಇವತ್ತು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಓಕೆ, ಈಗ ತಿಂಡಿ ತಿನ್ಕೊಂಡು ಇಲ್ಲಿಂದ ಹೊರಡೋದು. ಧರ್ಮಸ್ಥಳದಿಂದ ದರ್ಶನ ಮಾಡ್ಕೊಂಬಂದೆ, ರೂಮಿಗೆ ಬಂದೆ. ರೂಮೆಲ್ಲ ವೆಕೇಟ್ ಮಾಡಿಕೊಂಡು ಈಗ ಶುರು ಮಾಡ್ತಾಯಿದ್ದೀವಿ ನಮ್ಮ ಜರ್ನಿ ಟುವರ್ಡ್ಸ್ ಸೌತಡ್ಕ ಗಣಪತಿ ಆ್ಯಂಡ್ ದೆನ್ ಸುಬ್ರಹ್ಮಣ್ಯ. ಓಕೆ, ನೋಡುವ. ನಾವು ದೇವಸ್ಥಾನದಲ್ಲಿದ್ದಾಗ ಮಾತ್ರ ಸರಿಯಾಗಿ ಮಳೆ ಬಂತು. ಅದಾದಮೇಲೆ ಮಳೆ ಇಲ್ಲ. ಈಗ ಪುನಃ ಮಳೆ ಶುರು ಆಗ್ತಾ ಇದೆ. ತುಂಬ ಜಾಸ್ತಿ ಆಯಿತು ಅಂತ ಒಂದು ಸೈಡಲ್ಲಿ ನಿಲ್ಲಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಹಂಗೇ ಫೋಟೋಶೂಟ್ಗಳು ಆಗೋಯ್ತು ಎಲ್ಲರದ್ದು. ಹೆಚ್ಚು ಕಡಿಮೆ ಒಂದು 20 ನಿಮಿಷ ಫೋಟೋಶೂಟು. ಇವರೇ ಮೇಯ್ನ್ ಫೋಟೋಗ್ರಾಫರು, ಅವರಲ್ಲಿ ಮಾಡಲ್ ಅವರು ಮೇಯ್ನ್. ಸೊ ಹಿಂಗಾಗಿ ಎಲ್ಲೇ ಒಂದು ಕಡೆ ನಿಲ್ಲಿಸಿದ್ರು ಮಿನಿಮಮ್ 20 ನಿಮಿಷ ಅಂತೂ ಹೋಗ್ತಾ ಇದೆ. ನೋಡೋಣ ಎಲ್ಲಿ ಟೈಮ್ ಕವರ್ ಅಪ್ ಮಾಡೋಕ್ಕಾಗುತ್ತೆ ಮಾಡೋದು. ಫೌಂಟನ್ ಇಲ್ಲ, ಅದನ್ನು ಸ್ಟಾಪ್ ಮಾಡ್ಬಿಟ್ಟವ್ರೆ. ಬೇರೆ ಏನೋ ರೀಸನ್ ಮಾಡಿದ್ದು. ನೇತ್ರಾವತಿ ನದಿ ಫುಲ್ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಇಲ್ಲೆಲ್ಲ ಬಂಡೆಗಳು ಕಾಣಿಸ್ತಾ ಇತ್ತು ಫೆಬ್ರವರಿ ಮಂತಲ್ಲಿ ಬಂದಾಗ. ಸಿಕ್ಕಾಪಟ್ಟೆ ನೀರು ಬಂದೈತೆ. ನೋಡ್ತಾ ಇದ್ದೀನಿ. ಈಗ ನೋಡಿದ್ರೆ ಈ ತರ ತುಂಬಿ ಹರಿತಾ ಇದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ನೇತ್ರಾವತಿ ಗುರು. ಕನ್ನಡ ನಾಡಿನ ನೇತ್ರಾವತಿ ಈ ನೇತ್ರ ರಿಮಿಕ್ಸ್ ಮಾಡೋಣ ಅಂತ ಹೋದೆ, ಅದಾಗಲಿಲ್ಲ. ದಕ್ಷಿಣ ಕನ್ನಡ ಜೀವನದಿ ನೇತ್ರಾವತಿ, ಜೀವನದಿ ಈ ನೇತ್ರಾವತಿ, ಈ ನೇತ್ರಾವತಿ ನಕ್ಕರೆ ಹಂಗೆ ಸೂಪರ್ ಚಿಂದಿ ಚಿಕ್ಕರಿ ಆಗಿರೋ ಕ್ಲೈಮೇಟಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಸ್ಪೀಡು ಇಲ್ಲ. ಇವತ್ತು ಅರ್ಜೆನ್ಸಿ ಅನ್ನೋದಿಲ್ಲ, ಯಾಕಂದರೆ ಜನಗಳ ರಶ್ ಇಲ್ಲ. ನಾವು ಸುಬ್ರಹ್ಮಣ್ಯಗೆ 11:30-12 ಗಂಟೆಗೆ ರೀಚ್ ಆದ್ರೂ ಆರಾಮಾಗಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಹೊರಡೋದು. ಸೊ ಆ ಥರ ಏನೂ ಬೇಕಾಗಿಲ್ಲ. ಏನಂತೀರಾ?
ಏನೋಪ್ಪ ನೀವು ಮುಂದೆ ಹೋಗ್ತಾ ಇದೀರ, ನಾವ್ ಹಿಂದೆ ಹಿಂದೆ ಬರ್ತಾ ಇದೀವಿ. ಹುಷಾರು, ತುಂಬಾ ಹತ್ರ ಬರಬೇಡಿ. ಒಂಚೂರು ಗಾಡಿ ಓಡಿದ್ರೆ ಅಥವಾ ಹಿಂಡಿದ್ರೆ ನಮ್ಗೂ ಒಂಚೂರು ರೈಡಿಂಗ್ ಮಜಾ ಬರ್ಬೋದೇನೋ. ನೀವು ತುಂಬಾ ಹತ್ರ ಬರಬೇಡಿ, ಹಿಂದೆ ಹಿಂದೆ ಅಂದ್ಬಿಟ್ಟು. ನಿಮ್ ತುಂಬಾ ಹಿಂದೆ ಇದೀನಿ ಸರ್ ನಾನು. 500 ಹೇಳಿದ್ದು ಅಷ್ಟನ್ನೇ ಮೇಂಟೈನ್ ಮಾಡಿ. ನೀವು ತುಂಬಾ ಹತ್ರ ಬಂದ್ರೆ ಇನ್ನ ಹಾಳಾಗ್ಬಿಡ್ತೀರಾ. ಹೌದು. ಸೂಪರ್ ಆಗಿದೆ ಮಾತ್ರ, ಒಳ್ಳೆ ಗ್ರೀನರಿ. ಮಳೆ ಬಂದು ನಿಂತಿದೆ. ಮಳೆ ಬಂದ್ರೆ ಮಾತ್ರ ಸಖತ್ತಾಗಿ ಹೊಡೆಯುತ್ತೆ ಇಲ್ಲಿ. ಅರ್ಧ ಗಂಟೆಗೆ ಎಂತ ಮಳೆ ಬಂದಿತ್ತು ಅಂದ್ರೆ ಅಬ್ಬಬ್ಬಬ್ಬಾ. ಒಳಗಡೆ ಹಾಕಿರೋ ಬ್ಯಾಗ್ ಒಳಗಡೆ ಹಾಕಿರೋ ಬಟ್ಟೆ ಏನೇನಾಗುತ್ತೋ ನಮ್ ಗೋಪ್ರಗಳಂತೂ ಅದೇನು ಈಗ ಆನ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಈ ವಿಡಿಯೋಗಳೆಲ್ಲ ಬಂದ್ರೆ ನಮ್ ಗೋಪ್ರೋ ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ವಿಡಿಯೋ ಬರ್ಲಿಲ್ವಾ ಗೋಪ್ರೋ ಹೋಗಿ ಅಂತ ಅರ್ಥ ಅಷ್ಟೇ. ಅವರು ಪ್ರಣಾಮ್ ಅವರಂತೂ ತುಂಬಾನೇ ಕೇರ್ಫುಲ್ ಆಗಿ ಗೋಪ್ರೋನ ಎತ್ತಿ ಒಳಗಡೆ ಹಾಕೋಬಿಟ್ರು. ಸುಮ್ನೆ ಯಾಕೆ ಬೇಕಪ್ಪ ಗೋಪ್ರದಲ್ಲಿ ರೆಕಾರ್ಡ್ ಮಾಡೋದು, ನೀರ್ ಬೀಳೋದು. ಹೌದೌದು, ಯಾಕೆ ಬೇಕು? ಫ್ರಾಕ್ ಅಲ್ಲ ಮತ್ತೆ ಹಂಗೆ ಇದೆ ನೋಡಿ. ನೇತ್ರಾವತಿ ನದಿ ಯಾಪ ಅಲ್ಟಿಮೇಟ್ ಆಗಿದೆ ಅಲ್ಲ ಸರ್. ಸಖತ್. ಲಾಸ್ಟ್ ಟೈಮ್ ಗುರು ಫುಲ್ ಬಂಡೆ ಐತಲ್ಲಪ್ಪ ಸರ್. ನೋಡಿ ಹೆಂಗೈತೆ. ಅಯ್ಯೋ ಸೂಪರ್. ನನಗೇನೋ ಡೌಟಪ್ಪ, ನೀವು ಹಾಕೊಂಡಿದ್ದೀರ ಅಂತ ಗೊತ್ತು ನನಗೆ. ನೀವು ಆಮೇಲೆ ಹೇಳಿದ್ರಿ ಮಳೆ ಬಂದರೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕೋಬಿಟ್ಟು ಒಳಗಡೆ ಹಾಕೋಬಿಡ್ತೀನಿ ಅಂತ. ಎಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ? ನಮ್ಗೆಲ್ಲ ಗೊತ್ತಾಗುತ್ತೆ. ನಿಮ್ಗೆಲ್ಲ ಗೊತ್ತಾಗುತ್ತೆ. ಅದೇ ನಮ್ಗೆ ಅದೇ ಗೊತ್ತಾಗಲ್ವಲ್ಲ. ನಮ್ಗೆ ಹೆಂಗ್ ಬೇಕೋ ಹಂಗೆ. ಬನ್ನಿ ಬನ್ನಿ ಬನ್ನಿ. ಪಳನಿ ಸ್ವಾಮಿ ನಿಂತ್ಕೊಂತು. ಬೈ ಮೇಲ್ ನೋಡ್ಗುರು ಹೆಂಗಿದೆ ಫಾಗು. ಕ್ರೇಜಿ. ನಿಮ್ಗೆಲ್ಲ ಗೋಪುರದಲ್ಲಿ ಕಾಣೋದಿಲ್ಲ. ನಾನು ಹಿಂದೆ ಬರ್ತಾರೆ ಪ್ರಣಾಮ್ಗೆ ತೋರಿಸ್ತಾ. ಪ್ರಣಾಮ್ ರೋಡ್ ಬಿಟ್ಟು ಕಣ್ಣೆ ಆ ಕಡೆ ಈ ಕಡೆ ಆಡ್ಸೋದೇ ಇಲ್ಲ ಸರ್. ನಮ್ದು ಸೌತಡ್ಕ ಸೇರೋದಕ್ಕಿಂತ ಮುಂಚೆ ಆ ಕತೆ ಒಂದು ಕಂಪ್ಲೇಂಟ್ ಮಾಡ್ಬಿಡೋಣ. ಯಾವ್ದಪ್ಪ? ಶಬರಿಮಲೆ ಕತೆ. ಶಬರಿಮಲೆ ಅದು ಹೇಳಲ್ವಾ. ಇವಾಗ ನಾವು 48 ದಿನ ವ್ರತ ಮಾಡಿ ಹೋಗ್ಬೇಕು ಅಂತ ಹೇಳ್ದೆ. ಇಲ್ಲ ಅಂದ್ರೆ ನೀನ್ ಹೇಳ್ತಾ ಇದೆಯಾ ಬೆಳಗ್ಗೆ ಮಾಲೆ ಹಾಕಿಸ್ಕೊಂಡು ಮಾಡ್ತಾರೆ. ಏನಕ್ಕೆ ಅಂದ್ರೆ 18 ಮೆಟ್ಲು ಹತ್ತಿ ಸ್ವಾಮಿ ದರ್ಶನ ಮಾಡ್ಬೇಕು ಅಂದ್ರೆ ನೀನು ಮಾಲೆ ಹಾಕೊಂಡು ಇರುಮುಡಿ ಕಟ್ಲೇಬೇಕು ಅಂತ ಹೇಳ್ತಾರೆ. ಸೊ ಅದು ಹಾಕಿಲ್ಲ ಅಂದ್ರೆ 18 ಮೆಟ್ಲು ಹತ್ತಕ್ ಬಿಡಲ್ಲ, ಸೈಡಿಂದ ಹೋಗಿ ಅಂತ ಹೇಳ್ತಾರೆ. ಅದು ಯಾವಾಗ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ದಿನಗಳು ಮಾತ್ರ. ಈ ಪೊಲೀಸ್ ಪೂಜೆ, ಆ ಪೂಜೆ ಈ ಪೂಜೆ ಅಂತ ಇದ್ದಾಗ ಮಾತ್ರ ಹೋಗಿ ದರ್ಶನ ಮಾಡ್ಬೋದು. ಬಟ್ 18 ಮೆಟ್ಲು ಹತ್ತಿದ್ದು ಪುಣ್ಯ ಬರಲ್ಲ ಅಂತ ಜನಗಳು ಒಂದ್ ದಿನಕ್ಕೆ 2 ದಿನಕ್ಕೆ ಮಾಲೆ ಹಾಕೊಂಡು ಹೋಗಿದ್ ಬರ್ತಾರೆ. ಸರ್, ಯಾವ ದೇವರು ಕೂಡ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಏನ್ ಹೇಳಿಲ್ಲ. ಬಟ್ ನಾವು ಪಾಲಿಸ್ತಾ ಇರೋದು ನಮ್ಮ ಗುರು ಹಿರಿಯರು ಹೇಳಿರೋದು ಹಂಗೇನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಬಿಟ್ಟು ಯಾವ ಭಕ್ತ ತಾನೆ ತನ್ನಡೆಗೆ ಬರ್ತಾನೆ ಅವ್ರನ್ನ ದೇವರು ಸಂಪೂರ್ಣವಾಗಿ ಸ್ವೀಕರಿಸ್ತಾನೆ ಅಂತ ಹೇಳಿರೋದು ನಮ್ಮ ಗುರುಗಳು. ಸೊ ನಾನೊಂದೇನ್ ಹೇಳೋದಂದ್ರೆ, ಹಿಂದೆಗಡೆ ದಿನ ರಾತ್ರಿ ಪಾರ್ಟಿ ಗಿಟಿ ಎಲ್ಲ ಮಾಡ್ಕೊಂಡಿರ್ತಾರೆ. ಅಟ್ಲೀಸ್ಟ್ ನಾನೇನ್ ಹೇಳೋದು ಅಂದ್ರೆ 1 ವಾರ ಅಥವಾ 15 ದಿನ ವ್ರತದಲ್ಲಿರ್ಲಿ. ಅದಾದ್ಮೇಲೆ ಬೇಕಾದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಲಿ. ಆಕ್ಚುಲಿ ಅದೊಂದು ಪ್ರಾಪರ್ ವೇ ಇರುತ್ತೆ. ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ ನಮಗೆ ನಮ್ಮ ಮನೆ ಹತ್ರ ಇದ್ದಿದ್ದು ಅವ್ರುಗಳೆಲ್ಲ ಹೇಳ್ತಾ ಇದ್ರು 48 ದಿನ ಮನೆ ಒಳಗಡೆ ಹೋಗಂಗಿಲ್ಲ, ಹೆಂಗಸ್ರು ಮಾಡಿದ ಅಡಿಗೆಗಳು ತಿನ್ನಂಗೆ ಇರ್ತಾ ಇರ್ಲಿಲ್ಲ. ಒಂದು ಮಂಡಲ ಸರ್. ದೇವಸ್ಥಾನದಲ್ಲೇ ಮಲ್ಕೋಬೇಕು. ಹೌದು. ಬೆಳಗ್ಗೆ ಸೂರ್ಯ ಊಟಕ್ಕೂ ಮುಂಚೆನೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು. ಪುನಃ ಸೂರ್ಯ ಊಟಕ್ಕಿಂತ ಮುಂಚೆ ಸೂರ್ಯ ಮುಳುಗಾದ್ಮೇಲೆ ಸಂಜೆ ಸ್ನಾನ ಮಾಡ್ಬೇಕು, ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕು. ಇವೆಲ್ಲ ಇರ್ತಾ ಇತ್ತು. ಇವೆಲ್ಲ ಇದೆ. ಇದನ್ನೇ ನಾನು ಹೇಳ್ಕೊಂಡು ಹೋದ್ರೆ ನಿಮ್ಗೆ ಕೇಳೋದಕ್ಕೆ ಬೇಜಾರಾಗ್ಬೋದು. ಸೊ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಸೌತಡ್ಕ ದೇವಸ್ಥಾನ ಬಂದು ಹಿಂಗೋಗಿದ್ ಹಿಂಗ್ ಬಂದ್ಬಿಡ್ತೀವಿ. ಗಣಪತಿನ ಮಾತಾಡ್ಸ್ಕೊಂಡು ಒಂದ್ಸಲಿ ನಾವೊಂದು ನಮಸ್ಕಾರ ಹಾಕ್ಬಿಟ್ಟು ಹಿಂಗೆ ಬಂದ್ಬಿಡ್ತೀವಿ. ಓಕೆ. ಸೌತಡ್ಕ ಗಣಪತಿಯ ದರ್ಶನ ಮುಗಿಸ್ಕೊಂಡೀಗ ಸುಬ್ರಹ್ಮಣ್ಯ ಕಡೆಗೆ ಹೊರಟು. ಯಾಕಿನ್ನೂ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಜನಗಳು ಬರ್ತಾ ಇದ್ದಾರೆ ಈಗ. ಅಂದರೆ ಹೆಂಗಿದೆ ಅಂದರೆ ಮೈಂಡ್ಸೆಟ್ಟು. ಸೊ ಧರ್ಮಸ್ಥಳದಲ್ಲಿ ರಶ್ ಇಲ್ಲ. ಆಮೇಲೆ ಸೊ ಹೇಗಿದೆ ಅಂದರೆ ಧರ್ಮಸ್ಥಳದಲ್ಲಿ ರಶ್ ಇಲ್ಲ ಅಲ್ಲ. ಸೊ ಬೆಳಗ್ಗೆ ಎಲ್ಲ ಆರಾಮಾಗಿ ಎದ್ದು ದರ್ಶನ ಮಾಡಿಕೊಂಡು ಈಗ ಸೌತಡ್ಕಕ್ಕೆ ಬಂದಿದ್ದಾರೆ. ಇಲ್ಲಿಂದ ಎಲ್ಲ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತಾ ಇದ್ದಾರೆ. ಏಯ್ ನಾಯಿ ಮರಿ ಗುರು.
ಹಾ ಸರ್. ಇದೇ ರೋಡಲ್ಲಿ ಆ ಟರ್ನ್ ಆದ ತಕ್ಷಣ ನಿನಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ದು ಹಿಮಾಲಯನ್ ಅಲ್ವಾ, ನಮ್ದು KTM 390 ಅಡ್ವೆಂಚರು ಎಲ್ಲ ಡಿಜಿಟಲ್ಲು, 10 ತೋರ್ಸುತ್ತಾ 10 ತೋರ್ಸುತ್ತಾ, ನಿಮ್ದು ಕಡ್ಡಿ ಎದ್ದೋಳುತ್ತಾ ಅಂತೆಲ್ಲ ಮಾತಾಡಿ ಕೊನೆಗೆ ನೀವು ಬೇಜಾರಾಗ್ಬಿಟ್ರಿ ಅನ್ಬಿಟ್ಟು ಹಿಮಾಲಯನ್ ಇಲ್ಲೇ ಬಿಟ್ಬಿಡಿ, ಬೇಕಾದ್ರೆ ನಾವು ಡಬಲ್ಸ್ ನಿಮ್ ಮನೆ ಮುಂದೆನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ದೆ. ಅದು ಇಲ್ಲ ಅಂದ್ರೆ ಅಲ್ಲೇ HP ಪೆಟ್ರೋಲ್ ಬಂಕ್ ಐತೆ, ಅಲ್ಲೇ ಗಾಡಿನ ಹಾಕ್ಬಿಟ್ಟು ಬಸ್ ಹತ್ತೀನಿ ಅಂತಾನು ಹೇಳಿದ್ದೆ ಅಲ್ವಾ. ನೋಡಿ ಹೋದ ವರ್ಷ ಅಂದ್ರೆ ಇದೇ ವರ್ಷ ಫೆಬ್ರವರಿಗೆ ಎಕ್ಸಾಕ್ಟ್ಲಿ 6 ತಿಂಗಳಲ್ಲಿ ಗಣೇಶ, ಮಂಜುನಾಥ, ಸುಬ್ರಹ್ಮಣ್ಯ ನಮ್ಮಿಬ್ರು ಕೈನಲ್ಲೂ ಹೊಸ ಗಾಡಿನಲ್ಲಿ ಅವ್ರನ್ನ ನೋಡೋದಕ್ಕೆ ಕರ್ಸ್ಕೊಂಡಿದ್ದಾರೆ. ಏನಂತೀರಾ ಅಲ್ವಾ? ಸೊ ಈಗ ನಿಮ್ಗೆ ನೋಡು, ಒಂದು ನಿನ್ ಗಾಡಿಲಿ ಯಾವ್ದು ಡಿಜಿಟಲ್ ಇರ್ಲಿಲ್ಲ ಅನ್ಬಿಟ್ಟು ಡಿಜಿಟಲ್ ಇರೋ ಗಾಡಿ ಕೊಡ್ಸಿದ್ದಾರೆ. ನಾನು ನೀನ್ ಆಡ್ಕೊಂಡ ಮಗನೇ ನೀನು ಅದೇ ಗಾಡಿ ತಗೋ ಅಂತ ನನಗೂ ಅದೇ ಗಾಡಿ ಕೊಡ್ಸಿದ್ದಾರೆ. ಬಟ್ ಈಗ ನೀವು ಹೇಳ್ತಾ ಇದೀರಲ್ಲ ಸರ್, ಇದನ್ನ ನೀವು ನೆನೆಸ್ಕೊತಾ ಇದೀವಿ. ಇದನ್ನ ನಾವು ಯೂಟ್ಯೂಬ್ ಹಾಕಿದಾಗ ಮೆಮೊರೀಸ್ ಅಂತ ಇರುತ್ತಲ್ಲ, ಸೊ ಅದೇ ಮೇಯ್ನು ಸರ್. ನೆನ್ನೆ ಕೂಡ ನೀವು ಹೇಳಿದ್ರಿ, ಯಾರು ನೋಡ್ಬೇಕು ನಮ್ ಜಾಲಿಗೆ ನಾವು ಹೋಗ್ತಾ ಇರೋದು, ನಮ್ ಎಂಜಾಯ್ಮೆಂಟ್ ಆಗಿ ನಾವು ಹೋಗ್ತಾ ಇರೋದು ಅಂತ. ಅದು ಆಕ್ಚುಲಿ ಕರೆಕ್ಟ್. 4 ಜನ ನೋಡ್ತಾರೆ ಅಂತ ಏನೇನೋ ಮಾಡಕ್ಕಾಗಲ್ಲ. ನಾನು ನೀನು ಇವಾಗ 4 ಜನ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಸೌತಾಡ್ಕಾಗೆ ಜನಗಳಿಗೆ ಇದನ್ನ ತೋರ್ಸೋಣ ಅಂತ ಬಂದ್ವಲ್ಲ, ನಾವು ದೇವ್ರ ದರ್ಶನ ಮಾಡ್ಕೋಬೇಕು ಅಂತ ಬಂದಿರೋದು ಅಲ್ವಾ. ನಾವು ಬಂದಿದೀವಿ, ನಮ್ಮ ಎಂಜಾಯ್ಮೆಂಟ್ ಏನಿದೆ ನಾವು ದೇವ್ರ ದರ್ಶನಕ್ಕೆ ಮಾಡಿದಾಗ ಸಾಧ್ಯ ಆದ್ರೆ ನೀವು ಮಾಡ್ಕೊಳ್ಳಿ, ಇಲ್ಲ ನಾವೇನ್ ಎಂಜಾಯ್ ಮಾಡ್ತಾ ಇದೀವಿ ಅಂತ ನೀವು ನೋಡಿ. ನೀವು ಅದೇ ತರ ಎಂಜಾಯ್ ಮಾಡ್ತೀರಾ, ಇಲ್ಲ ಆರಾಮಾಗಿ ನಮ್ಮ ತರ ಗಾಡಿ ಓಡಿಸ್ಕೊಂಡು ಎಷ್ಟು ಸೇಫ್ ಆಗಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಓಡಿಸ್ತೀರಾ ಅಂದ್ರೆ ಕಲ್ತ್ಕೊಳ್ಳಂಗಿದ್ರೆ ಕಲ್ತ್ಕೊಳ್ಳಿ, ಇಲ್ಲ ನಮ್ಗಿಂತಲೂ ಎಕ್ಸ್ಪರ್ಟ್ಗಳು ಇರ್ತೀರಾ. ಹೌದು, ಮರಕ್ಕಿಂತ ಮರ ದೊಡ್ಡದು. ಸೊ ಆದ್ರೂ ಒಂದೆಲ್ಲೋ ಇವ್ರ ಈ ತರನೂ ಮಾಡಿದ್ರ, ಹೀಗೂ ಇತ್ತ, ಓಕೆ. ಅದ್ ಯಾರಿಗೂ ಬೇಡದೆ ಹೋದ್ರು ಇನ್ನೊಂದ್ 5 ವರ್ಷ ಆದ್ಮೇಲೆ ನಾನು ನೀನು ಕೂತ್ಕೊಂಡೆ, ಗುರು ಅದು ಹೋಗಿದ್ವಲ್ಲ, ಅದು ಆ ವಿಡಿಯೋ ತೆಗಿಯಲ್ಲಿ ಏನೋ ಒಂದು ಮಾತಾಡಿದ್ದು ಅಂತ ನೋಡಿದ್ರು ಆ ವಿಡಿಯೋ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಿದ್ದಿರುತ್ತೆ, ತಗೊಂಡ್ ನೋಡಿದಾಗ ಮಜಾ ಮಾಡ್ಕೊಂಡ್ ಬರ್ಬೋದು. ಕರೆಕ್ಟ್ ಸರ್ ಅಲ್ವಾ. ಇವಾಗ ನಾವು ನೆನೆಸ್ಕೊಂಡು ಗುರು 6 ತಿಂಗಳಿಂದ ಬಂದಾಗಿದೆ ಜಾಗದಲ್ಲಿ ನಿನ್ಗೆ ಹೇಳಿದ್ದೆ ನಾನು, ಈ ನಿಮ್ದು ಕಡ್ಡಿ ಎದ್ದೊಳಕಿಲ್ಲ, ನಿಮ್ದು ಏನು ತೋರ್ಸಕ್ಕಿಲ್ಲ ಹೇಳ್ತೀರಾ. ಅಲ್ಲ, ಹಿಮಾಲಯಲ್ಲಿ ಇದ್ದಿದ್ದು 4 ಮೀಟರ್ ಅಲ್ವಾ ಗುರು. ನಮ್ಮ ಹತ್ರ ಏನೋ ಒಂದ್ ಇಲ್ಲ ಅಂದ್ರೆ ಅದನ್ನೇ ಎತ್ತಿ ತೋರಿಸ್ಬಿಡ್ತೀರಾ ಅಲ್ವಾ. ಇಲ್ದಿರೋದನ್ನ ಏನ್ ತೋರ್ಸಕ್ ಆಯ್ತಿದ್ ನಾವು. ನಿಮ್ ಹತ್ರ ಕಡ್ಡಿ ಎದ್ದಳಕ್ಕಿಲ್ಲ ಅಂದ್ರೆ ಅಲ್ಲಿ ಒಳಗೆ ಇದ್ದಿದ್ದು ಏನದು ಫ್ಯೂಯಲ್ ಗೇಜ್ ವರ್ಕ್ ಆಯ್ತಾ ನಿಂದು ಇಲ್ಲ ಅಲ್ವಾ, ಅದನ್ನ ನಾನು ಕೇಳ್ತಾ ಇರೋದು. ಸರಿ ಸರ್, ನನ್ಗೊಂದು ಸಿಕ್ಕಾಪಟ್ಟೆ ಆಸೆ ಇದೆ ಸರ್. ಏನಪ್ಪ ಅಂತ ಆಸೆ? ಸಿಕ್ಕಾಪಟ್ಟೆ. ನೀವು ಇದನ್ನ ವಿಡಿಯೋಗೆ ಹಾಕ್ತಿರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನನ್ನ ಆಸೆ ಹುಚ್ಚು ಕನಸು ಅಂತ ಹೇಳ್ತಾರಲ್ಲ, ಹಾಕಂಗಿದ್ರೆ ಖಂಡಿತ ಹಾಕ್ತೀನಿ ಗುರು. ಅಂದ್ರೆ ಏನಂದ್ರೆ ಸರ್, ಫುಲ್ ಆಫ್ ರೋಡ್ ಇರ್ಬೇಕು, ಈ ಕೆಸರು ಮಧ್ಯ, ಈ ಬಂಡೆಗಲ್ಗಳ ಮಧ್ಯ, ಆ ತರ ಕಂಪ್ಲೀಟ್ ಆಫ್ ರೋಡ್ ಹೊಡಿಬೇಕು. ಲೈಟ್ ಆಗಿ ಏನಾದ್ರೂ ಈ ತರ ಏನಾದ್ರು ಟಾರ್ ರೋಡ್ ಏನಾದ್ರು ಕಾಣಿಸ್ಬಿಟ್ರೆ, ಈ ಮರುಭೂಮಿನಲ್ಲಿ ನೀರ್ ಸಿಗುತ್ತಲ್ಲ, ಓಎಸ್ಎಸ್ ಆಯ್ತಪ್ಪ 8ನೇ ಕ್ಲಾಸ್ ಫೇಲ್ ನಾನು, ಈ ಓಎಸ್ಎಸ್ ಸಿಗುತ್ತಲ್ಲ, ಆ ಫೀಲ್ ಬರ್ಬೇಕು. ಓಕೆ, ಆತರ ಒಂದ್ ಜಾಗ ಇದೆ, ಹೋಗ್ತೀಯಾ? ಈಗ ಹೇಳು. ಅಲ್ಲ ಹತ್ರ ಬಾ, ಒಂದ್ ನಿಮಿಷ. ಹೈವೇ ಕನೆಕ್ಟ್ ಹೈವೇ ಕನೆಕ್ಟ್ ಆದೋ. ಯಾಕೆ ಇಷ್ಟೊಂದು ಹಿಂದೆ ಉಳ್ಕೋತಾ ಇದ್ಯಾ? ಇಲ್ಲ ಸರ್, ಆತರ ಒಂದ್ ಜಾಗ ಇದೆಯಾ? ಇದೆ. ಯಾವ ಜಾಗ? ಮನಾಲಿಯಿಂದ ಕಂಪ್ಲೀಟು. ಯಾಕೆ ಮಣ್ಕೊಂತಾರೆ ಅವರು ಹಳ್ಳ ಕೊಳ್ಳಗಳು ಇರ್ಬೇಕಂದ್ರಯ್ಯ. ಲಾರಿ ಮಣ್ಣು ಹಾಕ್ಬಿಟ್ಟು ಕಳಿಸ್ತವ್ರೆ. ಹಿಮಾಲಯನ್ ಕಂಡ್ರೆ ತಗೊಂಡಿರೋದು ಅಂಡರ್ಗ್ರೌಂಡ್ ಅಲ್ಲಿ. ಈಗ ಹೇಳ್ತೀನಿ ಕೇಳು, ಆತರ ಜಾಗ ಬೇಕು ಅಂತಲ್ಲ. ಮನಾಲಿಯಿಂದ ಸಿಸು ಅಂತ ಇದೆ, ಮನಾಲಿ ಪಕ್ಕ ಸಿಸು. ಮನಾಲಿ ಅಂತಾನೆ ಅನ್ಕೋ. ಅಲ್ಲಿಂದ ಚಂದ್ರತಾಲ್ ಲೇಕ್ ಹೋಗು. ನೀನು ಆಸೆ ಪಟ್ಟಿದ್ಯಲ್ಲ, ಅಷ್ಟು ವೆರೈಟಿ ಆಫ್ ಜಾಗ ಸಿಗುತ್ತೆ. ಇದು ಯಾವ್ದೋ ನೋಡಿದ್ದೀನಿ. ಸೊ ನಂದು ವಿಡಿಯೋ ಇದೆ ಲದಾಖ್ ಸೀರೀಸ್ ಅಲ್ಲಿ, ಇನ್ನೊಂದ್ಸಲ ಇಲ್ಲಿಗೆ ಬರಲ್ಲ ಅಂತ. ಅದೇ ವಿಡಿಯೋ ನೀನು ನೋಡಿದ್ಯಾ ಅಂತ ಅನ್ಕೊಂತೀನಿ. ಓ ಗುರು, ಕೆಸರು ಗದ್ದೆ ಇದು ಆಕ್ಚುಲಿ ಬೇಕಾಗಿರೋದು ನನ್ಗೆ. ಈ ಕೆಸರು ಗದ್ದೆನಲ್ಲೇ ಓಡಾಡ್ಬೇಕಾಗಿರೋದು ನಾನು. ನಡ್ರೆ ನಾನು ಇವಾಗ ಹೇಳಿದ್ದು ಕತೆ ಇವಾಗ ನಿಜ ಆಗ್ತಾ ಇದೆ ನೋಡಪ್ಪ. ಹಿಂಗೆ ನನಗೂ ನಿನಗೂ ಏನು ಅನ್ನಿಸ್ತಾ ಇಲ್ಲ. ಈ ನನ್ನ ಮಕ್ಕಳು ಮಧ್ಯಕ್ಕೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡವ್ರಲ್ಲ ಕಾರಲ್ಲಿ, ಏನ್ ಹೇಳ್ಬೇಕು ಇವ್ರುಗಳ್ನ? ಅಲ್ಲ, ಇವ್ರು ಯಾಕೋ ನನ್ನ ಇಲ್ಲೇ ಕಾಲು ಬಿಡ್ಸಂಗವ್ರೆ, ಅದಕ್ಕೇನೆ ಸ್ಕಿಡ್ ಆಗುತ್ತೆ. ನನ್ನ ಮೊಮೆಂಟಮ್ ಮಿಸ್ ಆಯ್ತು.
ಇಲ್ಲ ಇಲ್ಲ ನಡೀರಿ. ಅವ್ನು ಪುನಃ ನಿಲ್ಲಿಸ್ಕೊತಾನಲ್ಲಿ ನೋಡಲ್ಲಿ. ಯಾವ ಮಕ್ಳು ಗಾಡಿ ಓಡಿಸೋದು ಸರ್? ಸಾಫ್ಟ್ವೇರ್ ಮಕ್ಕಳು ಸರ್. ಏನ್ ಹೇಳ್ತೀರಾ ಇಂಥವ್ರಿಗೆಲ್ಲ ಮಕ್ಳು ಅಂತ? ಏನಪ್ಪ ಹೇಳು. ಅಲ್ಲ ಸರ್, ಇಂತಿಂತ ಚಂಚಲಾಗಿರೋ ಗಾಡಿನಲ್ಲಿ ಅಲ್ಲಿ ಬಂದ್ಬಿಟ್ಟು ನಿನ್ಸ್ಕೊಂಡು ಹಿಂದೆ ಬರ್ತಾರ ಅವ್ರು, ಏನು ಎತ್ತ ಅಂತ ನೋಡಂಗೆ ಇಲ್ವಾ? ಅಲ್ಲ, ನಾವು ಒಂದ್ ಸೆಕೆಂಡ್ ಯೋಚನೆ ಮಾಡ್ತೀವಿ, 2 ವೀಲರ್ ಇಟ್ಕೊಂಡಿರೋರೆ ಪಾಪ, ಕಾರ್ ಅವ್ರಿಗೆ ಹೆಂಗ್ ಓಡಿಸ್ತಾರೋ, ನಮ್ಮಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೋ ಅಂತ. ಈ ನನ್ ಮಕ್ಳಿಗೆ ಅದೊಂದು ಕನ್ಸರ್ನ್ ಇಲ್ಲ ಗುರು. ಇವ್ರು ಹೋಗ್ರ ನಮ್ಗೂ ಹೋಗ್ಬಿಡವಲ್ಲ ಗುರು. ಇದೇ ಕಾರಣಕ್ಕೆ ನಾನು ಹಾರ್ನ್ ಹಾಕಿಸ್ಕೋಬೇಕು ಅಂದಿದ್ದು. ಈ ಬೆಂಗಳೂರು ಗಾಡಿಗಳು ನೋಡ್ಬಿಟ್ರೆ ಈ ಕಡೆ ಎಲ್ಲ ಬಂದಾಗ ಏನಪ್ಪ ಉರಿಸ್ತಾರೆ ಗುರು. ಹೆಂಗಿದೆ ಗುರು. ಅಯ್ಯೋ ಆ ಬಿಸ್ಲು ಲೈಟ್ ಆಗಿ ಬರ್ತಾ ಇದೆ, ಅದು ಬರಬಾರ್ದಾಗಿತ್ತು. ಆ ಸನ್ ರೇಸ್ ಭೂಮಿಗೆ ಬೀಳ್ತಾನೆ ಇಲ್ಲ. ಅವಾಗ್ಲೇ ಮಳೆ ಬಂತಲ್ಲ, ಆ ತರ ಮಳೆ ಇವಾಗ ಬರ್ಬೇಕಾಗಿತ್ತು ಅಲ್ವಾ? ಈಗ ಫುಲ್ಲಿ ಪ್ಯಾಕ್ಡ್ ಆಗಿದೀವಿ, ಇವಾಗ ಬರ್ತಾ ಇಲ್ಲ ನೋಡಿ. ಅದು ಎಂತ ಗೊತ್ತಾಗೋಯ್ತು, ನನಗೆ ಗೊತ್ತಾಗೋಯ್ತು. ನಿನ್ನೆ ಮಳೆ ಬರ್ದಿರೋದಕ್ಕೆ ಮೂಲ ಕಾರಣಕರ್ತ ನೀನೆ. ಏನಕ್ಕೆ ಹೇಳಿ? ಯಾಕೆ? ಪ್ಯಾಂಟ್ ಹಾಕಬಿಟ್ಟಿದ್ದೆ. ಅದಕ್ಕೆ ಈಗ್ಲೂ ಪ್ಯಾಂಟ್ ಹಾಕೊಂಡಿದೀನಿ, ಬಿಸಿಲು ಹೊಡಿತಾ ಇದೆ. ಪ್ಯಾಂಟ್ ಬಿಚ್ಚಿಬಿಡು ಸರ್. ರೈನ್ ಪ್ಯಾಂಟ್ ಅನ್ನಿ ಸರ್ ನೀವು. ನಾನೇನಪ್ಪ ಹೇಳಿದೆ? ಅಲ್ಲ, ಅದೇ ರೈನ್ ಪ್ಯಾಂಟ್ ನ ಬಿಚ್ಬಿಟ್ರೆ ಹಾಕೊಂಡಿದ್ಯಪ್ಪ, ಅದನ್ನೇ ಬಿಚ್ಬಿಡಪ್ಪ. ಆಯ್ತು, ಅದನ್ನ ಬಿಚ್ಬಿಟ್ರೆ ಧಾರಾಕಾರವಾಗಿ ಮಳೆ ಬರುತ್ತೆ ಸರ್. ಇಲ್ಲಿ ನಿಲ್ಸಿದ್ವಿ, ನೆನ್ಪಾಯ್ತಾ? ಹೌದು, ಪಂಚೆ 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 ಇಲ್ಲೇ ಬಿಚ್ಚು ಅಂದಿದ್ರಿ ಪಂಚೆನ. ಏನ್ ಗುರು ನೀನು ಈ ಜಾಗ ಬಂದ ತಕ್ಷಣ ಏನಾರು ಬಿಚ್ಚಿಸ್ಕೊತಾ ಇದೀಯಾ? ಆ ಸಲ ನೋಡಿದ್ರೆ ಪಂಚೆ ಬಿಚ್ಚಿಸ್ಕೊಂಡಿದ್ದೆ, ಈ ಸಲ ನೋಡ್ರೆ ಪ್ಯಾಂಟ್ ಬಿಚ್ಚಿಸ್ಕೊತಾ ಇದೀಯಾ? ಏನ್ ಪ್ಯಾಂಟ್ ಬಿಚ್ಚಿಸ್ಕೊತಾ ಇಲ್ಲ, ಪ್ಯಾಂಟ್ ಬಿಚ್ತೀನಿ. ರೈನ್ ಪ್ಲೇಯರು ದಗ ದಗ ಆಗ್ತಾ ಇದೆ. ನಾನು ಅದನ್ನೇ ಅಪ್ಪ ಹೇಳಿದ್ದು. ಓಸಲಿ ಪಂಚೆ ಹಾಕೊಂಡಿದ್ದಾಗ ಹಿಮಾಲಯನ್ 411 ನಿಂದು ಫುಲ್ ಸುಡ್ತಾ ಇದೆ ಸರ್, ಆಯ್ತಲ್ಲ ಪ್ಯಾಂಟ್ ಹಾಕೋತೀನಿ ಅಂದೆ. ಈಗ ಪ್ಯಾಂಟ್ ಹಾಕೊಂಡ್ರದ್ದು ಬಿಚ್ಬಿಡ್ತೀನಿ ಮಳೆ ಬರ್ಲಿ ಅಂತ ಹೇಳ್ತಾ ಇದೆಯಾ? ಏನ್ ಕತೆ ನಿಂದು? ಅಂದ್ರೆ ರೈನ್ ಪ್ಯಾಂಟು ಹಳ್ಳ ಕೊಳ್ಳಗಳ ಮಧ್ಯೆ ಯಾಕೆ ಮತ್ತೆ ಹಿಂಗಾಗ್ಬಿಟ್ಟಿದೆ? ಎಲ್ಲ ಚೆನ್ನಾಗಿದ್ರೆ ಸರ್ಕಾರಕ್ಕೆ ಹೊಗಳು ಬಿಡಲ್ವಾ ನಾವು? ಅಲ್ವಾ? ಅದು ಬೇರೆ ನಿಮ್ ಸರ್ಕಾರ ಇರೋದು. ಏನಕ್ಕೆ ನಮ್ ಸರ್ಕಾರ? ನೀವೇ ತಾನೇ ಹೇಳಿದ್ದು ನಮ್ದು ಸರ್ಕಾರ, ನಾವ್ ಅಲ್ಲಿಗೆ ಓಟ್ ಹಾಕಿ ಹೆಚ್ಚಿರೋದು ಅಂತ. ನಮ್ದು ಏನಿದ್ರು ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಹೌದಾ? ಹಂಗಾದ್ರೆ ಇನ್ನ ಕಿತ್ತಾಕ್ತಿವಿ. ಏನ್ ಇವಾಗ? ಅಲ್ವೇ? ಇನ್ನ ಕಿತ್ತಾಕ್ತಿವಿ. ಏನಕ್ಕೆ ಕಿತ್ತಾಕದ್ ನಾವು? ಅವಾಗ 4 ಜನ ಕೆಲ್ಸ ಆಗುತ್ತೆ. ಏನು ಸೊ ನಿಮ್ಮಂತವ್ರನ್ನೇ ನೋಡಿ ಮಾಡಿರೋದು ಅನ್ಸುತ್ತೆ ಗಾದೆ. ಏನಂತ? ಅದೇ ಕೆಲಸ ಇಲ್ದಾರ ಕುಮಾರ ಅಂತ. ಮಗು ಎದುರುಗಡೆ ನೋಡ್ರಿ ಇಲ್ಲಿ ಕುಮಾರ ಪರ್ವತ. ನೋಡ ಎಷ್ಟು ಚಂದ ಅಲ್ಲ. ಇವಾಗ ನಾವು ಈ ರೋಡಲ್ಲಿ ಹೋಗ್ಬೇಕು. ಈ ರೋಡಲ್ಲಿ ಹೋಗ್ಬೇಕು. ಕರೆಕ್ಟ್. ವಾಪಸ್ ಬಂದು ಈ ರೋಡಲ್ಲಿ ಹೋಗೋಣ. ಎಸ್. ಬಟ್ ಈ ರೋಡನು ಒಂದ್ ಸ್ವಲ್ಪ ಅನ್ಸಂಗ್ತಾನೆ ಸರ್. ಹೌದು, ಸಿಕ್ಕಾಬಟ್ಟೆ ಗಾಡಿ. ಹಿಮಾಲಯನ ಮನೇಲಿ ಬಿಟ್ಬಿಟ್ಟು ಡಿಯೋದಲ್ಲಿ ಬರ್ಬೇಕಾಗಿತ್ತು ಹಂಗಾರೆ. ಅಲ್ಲಲ್ಲ, ಹಂಗ ಹೇಳಿಲ್ಲ. ಬಟ್ ನೋಡ್ರಿ ಅಲ್ಲಿ ಕುಮಾರ ಪರ್ವತ ಪೀಕ್ ನೋಡ್ರಿ ಹೆಂಗಿದೆ. ಅಲ್ಟಿಮೇಟ್. ಇಲ್ಲ, ಟ್ರೆಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿದೆಯಲ್ಲ. ಹೌದಾ? ಸಿಕ್ಕಾಪಟ್ಟೆ ಮಳೆ ಸರ್. ಆಮೇಲೆ ಅದೇ ಹಿಂಗೆ ಸುತ್ತಿ ಬಳಸಿ ಬಂದ್ರು ಈ ITBT ನನ್ ಮಕ್ಳೇ ಮಾಡಿರೋದು ಸರ್. ಅದನ್ನು ಶನಿವಾರ ಭಾನುವಾರ ರಜಾ, ಅದಕ್ಕೋಸ್ಕರ ಒಂದು ಆಯೋಜನೆ ಮಾಡಕ್ಕೆ ಒಂದು ಗ್ರೂಪ್ ಇದೆ. ಮೈಸೂರಿಂದ ಪಿಕ್ ಮಾಡ್ತೀನಿ, ಬೆಂಗಳೂರಿಂದ ಪಿಕ್ ಮಾಡ್ತೀನಿ, ಕರ್ಕ ಬರ್ತೀನಿ, 3,500 ಕೊಡಿ ಅಂತ ಎಲ್ಲ ಶುರು ಮಾಡ್ಕೊಂಡವ್ರೆ. ಈ ಹೆಂಗೆ ಸರ್ ಇವರೆಲ್ಲ? ಅಷ್ಟೇ, ಅವ್ರು ದುಡ್ಡು ಮಾಡ್ಕೊಳ್ಳೋ ವಿಷಯಕ್ಕೆ ನೇಚರ್ಗೆ ತೊಂದರೆ ಕೊಡೋದು. ಮತ್ತೆ ಈ ಚಿಕ್ಕಮಂಗ್ಳೂರೆಲ್ಲ ಕಂಪ್ಲೀಟ್ ಬ್ಯಾನೇ ಮಾಡ್ಬಿಟ್ಟಿದ್ರಲ್ಲ ಗುರು, ಮುಳ್ಳಯ್ಯನಗಿರಿ ಇದಕ್ಕೆಲ್ಲ. ಸರ್ ನನ್ನ ಲೆಕ್ಕದಲ್ಲಿ ಅದು ಆಕ್ಚುಲಿ ಕರೆಕ್ಟ್ ಸರ್. ಇವಾಗ ಪಾಟ್ಲಾ ಬೆಟ್ಟದಲ್ಲೂ ಕೂಡ ಮೊನ್ನೆ ಅದೇ ಲಾಸ್ಟ್ ಮಂತ್ ಒಂದು ಜಗಳ ಎಲ್ಲ ಆಯ್ತು. ಹೌದು. ಸೊ ಆಕ್ಚುಲಿ ಅವ್ರು ಮಾಡಿದ್ದೆ ಸರಿ. ಯಾರನ್ನೂ ಬಿಡಲ್ಲ, ಜೀಪ್ನು ಬಿಡಲ್ಲ, ಬೈಕ್ನು ಬಿಡಲ್ಲ, ಪ್ರೈವೇಟ್ ವೆಹಿಕಲ್ಸ್ ಬಿಡಲ್ಲ. ಬೇಡ, ನಡ್ಕೊಂಡು ಹೋಗಿ. ಆ ಮುಳ್ಳಯ್ಯನಗಿರಿಗೆ ಮುಳ್ಳಯ್ಯನಗಿರಿ ಅಂತೀನಿ, ಮಂದಲ್ಪಟ್ಟಿಗೆ ಮುಂಚೆ ಜೀಪಲ್ಲಿ ಹೋಗ್ಬೇಕಾಯ್ತಿಲ್ಲ, ನಡ್ಕೊಂಡು ಹೋಗ್ಬೇಕಾಯ್ತು. ಈಗ ಬೈಕ್ ನ ಬಿಡಕ್ ಶುರು ಮಾಡ್ಬಿಟ್ಟವ್ರೆ. ಅಯ್ಯೋ ಏನ್ ಗುರು ಜನಗಳು ಅವಳಿ. ಗಾಡಿ ಓಡ್ಸಕ್ ಬರ್ತಾ ಇದ್ದವ್ರೆಲ್ಲ ಹೋಗ್ಬಿಟ್ಟು ಅಲ್ಲಿ ಬಿದ್ದು ಹಾಯ್ಕೊಂಡು. ಅಂತವ್ರಿಂದ ಬೈಕಿಂಗ್ ಕಮ್ಯುನಿಟಿಗೆನೆ ಒಂದು ಇದು, ನಮ್ಮನ್ನ ನೋಡೋ ರೀತಿನೇ ಬೇರೆ ಆಗ್ಬಿಡ್ತಾವ್ರು. ನಾವ್ ಎಷ್ಟೇ ಪಳಗಿರ್ಬೋದು, ನಿನಗೆ ಗಾಡಿ ಬಿಡ್ತಾ ಇದಾರೆ, ನಿನಗೆ ಓಡ್ಸೋ ಕೆಪಾಸಿಟಿ ಇದೆಯಾ, ನೀವು ಹೋಗು ಅಂತ ಹೇಳ್ತಾ ಇರೋದಲ್ಲಿ. ಕಂಪ್ಲೀಟ್ ಏನು ನಾವು ಹೋಗಿದ್ವಲ್ಲ ನಡ್ಕೊಂಡು, ಹೌದು, ಅಲ್ಲೆಲ್ಲ ಒಂಚೂರು ಮಣ್ಣು ಮುಚ್ಚಿಬಿಟ್ಟಿದ್ದಾರೆ. ಅದು ಬಿಟ್ರೆ ಮಿಕ್ಕಿದೆಲ್ಲ ಕಲ್ಲು ಮಧ್ಯೆನೆ ಹೋಗ್ಬೇಕು. ಕುಮಾರ ಪರ್ವತ ಸ್ನಾನಘಟ್ಟ ಮುಳುಗೋಗಿದೆ ಅಂತ ಹೇಳಿದ್ರು, ಖಾಲಿ ಆಗ್ತದೆ ಗುರು. ಇಲ್ಲ, ಆಲ್ಮೋಸ್ಟ್ ಇವಾಗ ಮಳೆ ಕಮ್ಮಿ ಆಯ್ತಲ್ಲ. ಮಳೆ ಕಮ್ಮಿ ಅಂತ. ಹೌದು, ಸ್ನಾನಘಟ್ಟ ಇದು ಫುಲ್ ಮುಳುಗಿತ್ತು ಅಂತ ಹೇಳಿದ್ರು. ಕುಮಾರಧಾರೆ. ಸ್ನೇಹಿತರೆ, ಸುಬ್ರಹ್ಮಣ್ಯ ಎಂಟ್ರಿ ಆಗ್ತಾ ಇದೀವಿ. ಇದೇ ಸ್ನಾನಘಟ್ಟ ಅಂತ ಹೇಳ್ತಾರೆ.
ಇದ್ರ ಬಗ್ಗೆ ಎಲ್ಲ ನಾವೇನು ಹೇಳಲ್ಲ, ನಮ್ಮ ಕಾನ್ವರ್ಸೇಷನ್ ಕೇಳಿಸ್ಕೊಂಡ್ ಬರ್ತಾ ಇದ್ದೀರಲ್ವಾ, ಅದನ್ನ ಎಂಜಾಯ್ ಮಾಡಿ. ಏನಂತೀರಾ? ಅಲ್ವೇ? ಒನ್ ಮೋರ್ ಅನ್ಬೇಕು. ಇಲ್ಲಿ ನೋಡಿ ಟೈರ್ ತಳ್ಳೊಂದು ವಿಡಿಯೋ ಮಾಡ್ತಾವ್ರೆ. ಹೌದಾ, ಸೂಪರ್. ಮತ್ತೆ ಸೊ ಇಲ್ಲಿಂದ ಈಗ ನಾವು ಗಾಡಿ ಲಾಸ್ಟ್ ಟೈಮ್ ನಿಲ್ಸಿದ್ವಲ್ಲ ಪ್ರಣಾಮ್, ಅಲ್ಲೇ ನಿಲ್ಸ್ಕೊಂಡು ಅಲ್ಲೇ ದೇವಸ್ಥಾನ ದೊಡ್ಡ ಆಪೋಸಿಟ್ ಹೋಗೋಣ. ಒಳಗಡೆ ಬಿಡ್ತಾ ಇಲ್ಲ ಅಲ್ವಾ? ಬಿಡ್ತಾರೆ. ಇವನ್ನೇ ಕೇಳು ಪಾರ್ಕಿಂಗ್ ಎಲ್ಲಿ ಅಂತ. ಇಲ್ಲೇ ಮುಂದೆ ಹಾಕಣ ಸರ್. ಇಲ್ಲೇ ಹಾಕವ್ರೆ. ಸುಬ್ರಹ್ಮಣ್ಯದಲ್ಲಿ 2 ವೀಲರ್ ಪಾರ್ಕಿಂಗೇ ಕಷ್ಟ ಆಗೋರು, ಒಳಗೆ ಬಿಡ್ತಾ ಇಲ್ವಲ್ಲ. ನಿಮ್ಮ ಭಾಷೆಲಿ ಕೇಳು ಅವ್ರನ್ನ. ಉಲೇ ಪಾಡ್ನೆ ಮುಲ್ಪಾಪುರ ಮಾಡ್ರಜ್ಜೆ ಸುಬ್ರಹ್ಮಣ್ಯ ನೋಡಿ ಆಮೇಟ್ ಪಾಡ್ನೆ.